ಯಾವುದೇ ಸಹಾಯಕಿ ಅಥವಾ ಕಾರ್ಯಕರ್ತೆ ಕೆಲಸವನ್ನ ಕಳೆದುಕೊಳ್ಳೋದಿಲ್ಲ. ಯಾವುದೇ ಅಂಗನವಾಡಿ ಕೇಂದ್ರ ಮುಚ್ಚುವುದಿಲ್ಲ. ಹಂತ ಹಂತವಾಗಿ LKG UKG ಕ್ಲಾಸಸ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂಗನವಾಡಿಗಳಲ್ಲೇ LKG UKG ಪ್ರಾರಂಭ ಆದ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಈ ಇಷ್ಟು ಮಾತುಗಳು ನನ್ನಲ್ಲ, ಮಾನ್ಯ ಸಚಿವರ ಮಾತುಗಳು. ಇದನ್ನ ನಿನ್ನೆ ಮೀಡಿಯಾದಲ್ಲೂ ಹೇಳಿದ್ದಾರೆ, ಇವತ್ತು ನಿಮ್ಗೆ ಹೇಳಿ ಕಳಿಸ್ಲಿಕ್ಕೂ ಹೇಳಿದ್ದಾರೆ. ಇದರ ಜೊತೆಗೆ ಏನ್ ನಾವು ಈಗ ನಾವು ನಿಮ್ಗೆ ಸ್ಟ್ರೈಕ್ ವಿಡ್ರಾ ಮಾಡಿ ಅಂತ ಕೇಳ್ತಾ ಇಲ್ಲ, ತಾತ್ಕಾಲಿಕವಾಗಿ ಮುಂದೂಡಿ ಅಂತ ಕೇಳ್ತಾ ಇದ್ದೀವಿ. 27ನೇ ತಾರೀಕು ನಿಮ್ಮ ಸಂಘದ ಪದಾಧಿಕಾರಿಗಳನ್ನ ಮಾನ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಭೆಗೆ ಕರೆದಿದ್ದೀವಿ. ಅದೇ ರೀತಿ ಮಾನ್ಯ ಸಚಿವರು ತಮ್ಮ ಒಂದು ಯೂನಿಯನ್ಗೆ ಮಾತ್ರ 29 ಅಥವಾ 30ನೇ ತಾರೀಕಿಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವತ್ತು ಕೂಡ ನಮ್ಮ ಪದಾಧಿಕಾರಿಗಳು ಬಂದು ಅವತ್ತು ನಾವು ಭೇಟಿ ಮಾಡುವ. ನೀವು 25 ಎಲ್ಲಾ ಜಿಲ್ಲೆಗೆ ಒಬ್ಬೊಬ್ರು ಬರ್ತೀನಿ ಅಂದ್ರೂ ಬನ್ನಿ. 50 ಜನ ಬಂದ್ರು ಅವತ್ತು ನಾವು ಭೇಟಿ ಮಾಡ್ತಾರೆ. ಅವತ್ತಿನ ದಿನ ಈ ಸಂಘಟನೆಗೆ ಅಂತಾನೆ ನಾವು ಡೈರಿಯಲ್ಲಿ ಮಾರ್ಕ್ ಮಾಡಿಟ್ಟಿದ್ದೀವಿ. ದಿನವನ್ನ ಒಂದೆರಡು ದಿವಸ ನಾಳೆ ಒಳಗಡೆ ಅವ್ರಿಗೆ ರೈಟಿಂಗ್ ಅಲ್ಲಿ ಪತ್ರನೂ ಕೊಡ್ತೀವಿ. ಆದ್ರಿಂದ ತಮ್ಮ ಎಲ್ಲಾ ಬೇಡಿಕೆಗಳು ಈಡೇರಿದೆ, ಮತ್ತೆ ತಮ್ಮ ಎಲ್ಲಾ ಏನು ನೋವುಗಳಿದೆ ಅದಕ್ಕೆ ನಾವು ಸ್ಪಂದಿಸಿದ್ದೀವಿ. ಇದರಲ್ಲಿ ನಾವು ನೀವು ಬೇರೆ ಇಲ್ಲ, ಇಲಾಖೆ ಅಂಗನವಾಡಿ ಕಾರ್ಯಕರ್ತೆ ಬೇರೆ ಇಲ್ಲ. ಇದರಲ್ಲಿ ಇದು ನಮ್ಮ ಇಲಾಖೆಯ ಸಮಸ್ಯೆ. ನೀವು ನಮಗೆ ಸಪೋರ್ಟ್ ಆಗಿ ಬಂದಿದ್ದೀರಾ. ಸೊ ಆದ್ರಿಂದ ನಿಮ್ಮ ಒಂದು ಏನು ಕೂಗಿದೆ ಅಥವಾ ಧ್ವನಿ ಇದೆ ಅದು ತಲುಪಿದೆ. ಆಲ್ರೆಡಿ 1, 2, 3 ಸತಿ ತಲುಪಿದೆ ಸರ್ಕಾರಕ್ಕೆ. ಸೊ ಆದ್ರಿಂದ ಇವತ್ತು ತಾವು ಈ ಒಂದು ಸ್ಟ್ರೈಕ್ ಅನ್ನು ಫಾಲೋ ಅಪ್ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ LKG UKG ಆರಂಭ ಮಾಡ್ತಾ ಇರ್ತಕ್ಕಂಥ ತೀರ್ಮಾನವನ್ನು ವಿರೋಧಿಸಿ ಅಂಗನವಾಡಿಗಳಲ್ಲೇ LKG UKG ಆರಂಭ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಕಳೆದ 2 ದಿನಗಳಿಂದ ನಡೆಸುತ್ತಿರುವಂಥ ಚಳವಳಿಗೆ ಸರ್ಕಾರ ಅಂಗನವಾಡಿಗಳಲ್ಲೇ LKG UKG ಆರಂಭ ಮಾಡ್ತೀವಿ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕದಲ್ಲಿ 1008 ಅಂಗನವಾಡಿಗಳಲ್ಲಿ 1008 ಶಾಲೆಗಳಲ್ಲಿ LKG UKG ಏನು ಆರಂಭ ಮಾಡಲಿಕ್ಕೆ ತೀರ್ಮಾನ ಇತ್ತು, ಅದರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಅದು ಉಸ್ತುವಾರಿ ವಹಿಸಿ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಕಾರಣ ಅವರ ವಿಶೇಷ ಕರ್ತವ್ಯಾಧಿಕಾರಿಯನ್ನು ಈ ಹೋರಾಟದ ಸ್ಥಳಕ್ಕೆ ಕಳಿಸಿ 30ನೇ ತಾರೀಕು ಜೂನ್ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯವನ್ನು ಕೈಗೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೂ ಏನು 1008 ಶಾಲೆಗಳಲ್ಲಿ ಏನು LKG UKG ಆರಂಭ ಮಾಡ್ತೀವಿ ಅಂತ ಹೇಳಿದ್ರು, ಅದರಲ್ಲೂ ಕೂಡ ಸುಮಾರು 400 ಶಾಲೆಗಳಲ್ಲಿ ಅಂಗನವಾಡಿಯನ್ನೇ ಮತ್ತು ಮರ್ಜ್ ಮಾಡ್ತೀವಿ, ಆ ಮುಖಾಂತರ ಅಂಗನವಾಡಿ ನಡೆಸ್ತೀವಿ ಅಂತ ಕೆಲವು ವಿಚಾರಗಳು ಹೇಳಿರೋದ್ರಿಂದ ತಾತ್ಕಾಲಿಕವಾಗಿ AITUC ಹಮ್ಮಿಕೊಂಡಂಥ ಚಳುವಳಿ ಮುಂದೂಡಿದ್ದೇವೆ. AITUC ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳು ಒಟ್ಟು ತೀರ್ಮಾನ ಮಾಡಿ ತಾತ್ಕಾಲಿಕವಾಗಿ ಚಳವಳಿಯನ್ನು ಮುಂದೂಡಿದ್ವಿ.